ಎಲ್ಲರಿಗೂ ನಮಸ್ಕಾರಗಳು. ಮೀನರಾಶಿಯವರೇ, ಕರುಣೆಯ ಸಾಗರ ಮತ್ತು ಸಾತ್ವಿಕ ಗುಣದ ಹರಿಕಾರದ ಮೀನರಾಶಿಯ ಬಂಧುಗಳೇ, ನಿಮ್ಮ ರಾಶಿ ಚಕ್ರದ ಕೊನೆಯ ರಾಶಿ ಅಂದರೆ ಎಲ್ಲವನ್ನ ಸಹಿಸಿಕೊಂಡು ಮುಗಿಸುವ ರಾಶಿ ನಿಮ್ಮದು. ಆದರೆ ಮೀನರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಸಹಿಸಿಕೊಂಡು ಸಾಕು ಎನಿಸುತ್ತಿಲ್ಲವೇ? ಎಷ್ಟು ಸಲ ಅಂದುಕೊಂಡಿದ್ದೀರಾ ಅಲ್ವಾ, ನಾನು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಆದರೆ ನನಗೆ ಯಾಕೆ ಈ ಮೋಸ, ನಾನೇಕೆ ಇಷ್ಟು ಒಂಟಿಯಾಗಿದ್ದೇನೆ ಅಂತ. ನೀವು ಪ್ರೀತಿ ಕೊಟ್ಟಷ್ಟು ಅವರು ನಿಮಗೆ ಕಣ್ಣೀರು ಕೊಟ್ಟರು. ನಿಮ್ಮ ಮೃದು ಸ್ವಭಾವವನ್ನು ನಿಮ್ಮ ದೌರ್ಬಲ್ಯ ಎಂದು ಜಗತ್ತು ಆಟವಾಡಿದಾಗ ನೀವು ಪಟ್ಟ ಆ ಯಾತನೆ ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ಮೀನರಾಶಿಯವರೇ, ಇಂದು ಫೆಬ್ರವರಿ 26 ಗುರುವಾರ. ಇಂದಿನ ದಿನ ನಿಮ್ಮ ಪಾಲಿಗೆ ಸಾಮಾನ್ಯವಲ್ಲ. ಇದು ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯ ನಿಮ್ಮ ಕಣ್ಣೀರಿನ ಬಂಗಾರವಾಗಿ ಬದಲಿಸುವ ದಿನ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂದಿನ ನಿಮ್ಮ ಕಾಲ ಶುರುವಾಗಿದೆ. ಮೀನರಾಶಿಯವರೇ, ಇಂದಿನ ಗ್ರಹಗತಿಗಳು ನಿಮ್ಮ ಪಾಲಿಗೆ ಅದೃಷ್ಟದ ಹೂಮಳೆ ತರಲಿದೆ. ಇಂದು ಗುರುವಾರ, ನಿಮ್ಮ ರಾಶ್ಯಾಧಿಪತಿಯ ದಿನ. ನಿಮ್ಮ ಜನ್ಮ ರಾಶಿಯ ಮೇಲೆ ಗುರುಬಲದ ದೃಷ್ಟಿ ಇರುವುದರಿಂದ ಇಷ್ಟು ದಿನ ಸ್ಥಗಿತಗೊಂಡಿದ್ದ ಕೆಲಸಗಳು ಹಿಂದೆ ಚಾಲನೆ ಪಡೆಯಲಿದೆ. ಇಂದು ನಿಮಗೆ ಯಾವುದೋ ದೈವಿಕ ಶಕ್ತಿ ನಿಮ್ಮ ಜೊತೆಗಿದೆ ಎಂಬ ಅನುಭವವಾಗಲಿದೆ. ನಿಮ್ಮ ಸಂಕಷ್ಟಗಳು ಮಂಜಿನಂತೆ ಕರಗಲಿದೆ. ನಿಮ್ಮ ವಿರುದ್ಧ ಸಂಚು ರೂಪಿಸಿದವರು ಇಂದು ತಮ್ಮ ತಪ್ಪಿನ ಅರಿವಾಗಿ ನಿಮ್ಮ ಮುಂದೆ ತಲೆ ತಗ್ಗಿಸಲಿದ್ದಾರೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಸಿಗಬೇಕಾದ ಗೌರವ ಸಿಗುತ್ತಿಲ್ಲವೇ? ನಿಮ್ಮ ಕಡೆಗಣಿಸಿದವರಿಗೆ ಹಿಂದೆ ಸರಿಯಾದ ಉತ್ತರ ಸಿಗಲಿದೆ. ಮೀನರಾಶಿಯವರೇ, ಶಾಂತವಾಗಿರಲು ಸಮುದ್ರೊಳಗೆ ಸುನಾಮಿ ಅಡಗಿರುತ್ತದೆ. ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಕ್ಕೆ ದೊಡ್ಡ ವೇದಿಕೆ ಸಿಗಲಿದೆ. ಮೇಲಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಕಂಡು ಮಂತ್ರಮುಗ್ಧರಾಗಲಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇಂದು ಅನಿರೀಕ್ಷಿತ ಆಫರ್ ಲೆಟರ್ ಬರಬಹುದು. ಇಂದಿನ ನಿಮ್ಮ ಗೌರವ ಸಮಾಜದಲ್ಲಿ 10 ಪಟ್ಟು ಹೆಚ್ಚಾಗಲಿದೆ. ಹಣದ ವಿಚಾರದಲ್ಲಿ ನೀವು ತುಂಬ ಉದಾರಿಗಳು, ಆದರೆ ನಿಮಗೆ ಹಣದ ಅವಶ್ಯಕತೆ ಇದ್ದಾಗ ಯಾರೂ ಬರಲಿಲ್ಲವಲ್ಲ ಎಂಬ ನೋವು ನಿಮಗಿದೆ. ಸಾಲದ ಹೊರೆ ನಿಮ್ಮನ್ನು ಹಗಲು ರಾತ್ರಿ ಕಾಡಿರಬಹುದು, ಆದರೆ ಧೈರ್ಯಗೆಡಬೇಡಿ. ಇದು ಧನಸ್ಥಾನದಲ್ಲಿ ಕುಬೇರನ ಸಂಚಾರವಿದೆ. ಬರಬೇಕಿದ್ದ ಹಳೆಯ ಬಾಕಿ ಹಣ ಅಥವಾ ಆಸ್ತಿ ಮಾರಾಟದಿಂದ ದೊಡ್ಡ ಮೊತ್ತದ ಹಣ ಇಂದು ನಿಮ್ಮ ಕೈ ಸೇರಲಿದೆ. ಲಾಟರಿ ಅಥವಾ ಹಠಾತ್ ಧನ ಲಾಭದ ಯೋಗವು ನಿಮಗಿದೆ. ಇಂದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಲಿದೆ. ನೀವು ಇನ್ನು ಮುಂದೆ ಸಾಲಗಾರರಲ್ಲ, ದಾನಿಗಳಾಗಿ ಬೆಳೆಯಲಿದ್ದೀರಾ. ಸಂಬಂಧಗಳ ವಿಷಯದಲ್ಲಿ ನೀವು ತುಂಬ ಎಮೋಷನ್, ಆದರೆ ನಿಮ್ಮ ಪ್ರೀತಿಯ ಅರ್ಥ ಮಾಡಿಕೊಂಡವರು ಎಷ್ಟು ಜನ? ನಿಮ್ಮನ್ನು ದೂಷಿಸಿ ಒಂಟಿಯಾಗಿ ಬಿಟ್ಟು ಹೋದವರು ಇಂದು ನಿಮ್ಮ ಏಳಿಗೆಯನ್ನು ಕಂಡು ಮಮ್ಮಲ ಮರುಗಲಿದ್ದಾರೆ. ಇಂದು ನಿಮ್ಮ ಸಂಗಾತಿಯಿಂದ ಒಂದು ಮರದ ಸುಂದರ ಸರ್ಪ್ರೈಸ್ ಸಿಗಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರಲಿದೆ. ಮಕ್ಕಳ ಆರೋಗ್ಯ. ಇಂದು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿಯನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಮೀನರಾಶಿಯವರೇ, ಈ ದೈವಿಕ ಅದೃಷ್ಟ ನಿಮ್ಮದಾಗಿಸಿಕೊಳ್ಳಲು ಹಿಂದೆ ಈ ಕೆಲಸ ಮಾಡಿ. ಇಂದು ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು ಅಥವಾ ದಕ್ಷಿಣ ಮೂರ್ತಿಯ ದರ್ಶನ ಮಾಡಿ ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಇಂದು ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿ ಅಥವಾ ಬ್ರಾಹ್ಮಣರಿಗೆ ಹಳದಿ ಬಟ್ಟೆ ಅಥವಾ ಹಣ್ಣನ್ನು ದಾನ ಮಾಡಿ. ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ನಮೋ ನಾರಾಯಣ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇಂದು ಹಳದಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಪಾಲಿಗೆ ಶ್ರೀರಕ್ಷೆಯಾಗಿರುತ್ತದೆ. ಮೀನರಾಶಿಯವರೇ, ದೇವರು ಯಾವಾಗಲೂ ನಿಮ್ಮ ಒಳ್ಳೆಯತನವನ್ನು ನಿಮ್ಮನ್ನು ಕಾಪಾಡುತ್ತಿದೆ. ಇದು ವಿಧಿ ನಿಮ್ಮ ಪರವಾಗಿ ತೀರ್ಪು ನೀಡಿದೆ. ಇಂದಿನಿಂದ ನೀವು ಬರೆಯುವ ಪ್ರತಿಯೊಂದು ಪುಟವು ಸುವರ್ಣಾಕ್ಷರವಾಗಲಿದೆ. ತಲೆ ಎತ್ತಿ ಬದುಕೆ. ನಿಮ್ಮ ಇಂದಿನ ಸಂಕಲ್ಪ ಅಥವಾ ಕಷ್ಟದ ಬಗ್ಗೆ ಕಮೆಂಟ್ ಮಾಡಿ. ನಾವು ನಿಮಗಾಗಿ ಇಂದು ವಿಶೇಷ ಪೂಜೆ ಮಾಡಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಎಲ್ಲ ಗೆಳೆಯರಿಗೆ ಶೇರ್ ಮಾಡಿ. ಮರೆಯದೆ DTV ಕರುನಾಡು ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಜಯ ನಿಮ್ಮದಾಗಿರಲಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎಂದು ತಪ್ಪದೆ ಕಮೆಂಟ್ ಮಾಡಿ.